ಜೀವನದಲ್ಲಿ ನಾವು ಏನೋ ಒಂದು ಕೆಲಸ ಶುರು ಮಾಡಬೇಕು ಅನ್ಕೋತೀವಿ. ಆದರೆ ಯಾರಾದರೂ ನಮ್ಮನ್ನು ಕ್ರಿಟಿಸೈಸ್ ಮಾಡ್ತಾರೆ ಅನ್ನೋ ಭಯನ ಇಲ್ಲಿಗೆ ಬಿಟ್ಬಿಡಿ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಖಂಡಿತ ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ. ಬಟ್ ನೀವೇನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗದೇ ಇರೋರನ್ನ ನಂಬಿಸೋದಕ್ಕೆ ಹೋಗಬೇಡಿ. ಕಾಲ ಬದಲಾದಂತೆ ಅವರು ಕೂಡ ಬದಲಾಗ್ತಾರೆ. ಈಗಲೇ ನಿಮ್ಮ ಕೆಲಸನ ಶುರು ಮಾಡಿ. ನಾವು ಬದಲಾದರೆ ನಮ್ಮ ವಿಚಾರ ಬದಲಾಗುತ್ತೆ. ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳಿ. ಒಳ್ಳೆಯ ಹವ್ಯಾಸನ ರೂಢಿಸ್ಕೊಳ್ಳಿ. ನಾನಿವತ್ತು ದೋಸೆನ ಮಾಡ್ತಿದ್ದೀನಿ. ನೆನೆಸಿದ ಅಕ್ಕಿನ ರಾತ್ರಿ ರುಬ್ಬಿಟ್ಕೊಂಡಿದ್ದೀನಿ. ಈಗ ನಾನು ದೋಸೆ ಜೊತೆಗೆ ಕಾಯಿ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯನ ಮಾಡ್ಕೊತಿದ್ದೀನಿ. ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನು ಅರ್ಧ ಕಪ್ಪಷ್ಟು ಕಾಯಿನ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಕಡಲೆನ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ, ಹಾಗೆಯೇ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1/2 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ರುಬ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ. ಈಗ ನಾನು ಆಲೂಗೆಡ್ಡೆ ಪಲ್ಯನ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಮೊದಲು ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಅದ್ರ ಸಿಪ್ಪೆನ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇಟ್ಕೊಳ್ಳಿ. ಈಗ ಒಂದು ಬಾಣಲಿನಲ್ಲಿ ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಸ್ವಲ್ಪ, ಹಸಿರು ಮೆಣಸಿನ್ಕಾಯಿ 2 ಮತ್ತು ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಸ್ವಲ್ಪ ಅರಿಶಿಣನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋ ತನಕ ಬೇಯಿಸ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಲೂಗೆಡ್ಡೆಯನ್ನು ಒಗ್ಗರಣೆಗೆ ಸೇರಿಸಿದರೆ ಆಲೂಗೆಡ್ಡೆ ಪಲ್ಯ ರೆಡಿಯಾಗುತ್ತೆ. ಈಗ ದೋಸೆ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿಯನ್ನು ಸವಿಯಲು ಕೊಡಿ.